ವೀಕ್ಷಕರೇ, ಇವತ್ತು ನಾನು ಕೇರಳದಲ್ಲಿ ಜನಿಸಿ ಬೆಳೆದ ಕೆಲವೊಂದು ಅಲ್ಲಾಹನ ಔಲಿಯಾಗಳ ಹೆಸರನ್ನು ಹೇಳುತ್ತೇನೆ. ಕೆಲವರು ನಮ್ಮೆಡೆಯಲ್ಲಿ ಜೀವಿಸಿ ಮರಣ ಹೊಂದಿದ್ದಾರೆ. ಇನ್ನು ಕೆಲವರು ನಾವು ಹುಟ್ಟುವುದಕ್ಕಿಂತ ಮೊದಲೇ ಜೀವಿಸಿ ಮರಣ ಹೊಂದಿದರು. ನಮ್ಮ ಪಕ್ಕದ ಊರಾದ ಕೇರಳದಲ್ಲಿ ಇದ್ದಂತಹ ಅಲ್ಲಾಹನ ಔಲಿಯಾಗಳ ಹೆಸರು ತಿಳಿಯಬೇಕಾದರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಮೊದಲಿಗೆ ನಾನು ಔಲಿಯಾಗಳ ಕುರಿತು ಪರಿಶುದ್ಧ ಕುರ್ಆನ್ ಏನು ಹೇಳುತ್ತೆ ಅಂತ ನೋಡೋಣ. ಕುರ್ಆನಿನಲ್ಲಿ ಅಲ್ಲಾಹ್ ಹೇಳುತ್ತಾನೆ, ಅಧ್ಯಾಯ 10 ಶ್ಲೋಕ 62, ತಿಳಿಯಿರಿ, ನಿಶ್ಚಯವಾಗಿಯೂ ಅಲ್ಲಾಹನ ಔಲಿಯಾಗಳಿಗೆ ಯಾವತ್ತೂ ಭಯವಿಲ್ಲ, ಅವರು ದುಃಖಿಸುವವರು ಅಲ್ಲ. ನೋಡಿ ವೀಕ್ಷಕರೇ, ಪರಿಶುದ್ಧ ಕುರ್ಆನ್ ಹೇಳಿದಂತಹ ಔಲಿಯಾಗಳು ನಮ್ಮ ಕೇರಳದಲ್ಲಿಯೂ ಇದ್ದರು ಎಂಬುದು ನಮಗೆಲ್ಲ ಸಂತೋಷದ ವಿಷಯವಾಗಿದೆ. ಇನ್ನು ಕೆಲವೊಂದು ಔಲಿಯಾಗಳ ಹೆಸರನ್ನು ನೋಡೋಣ. ಸೈಯದ್ ಬಾಅಲವಿ ಮಂಬೂರಂ ತಂಗಳ್, ಅದೇ ರೀತಿ ಇನ್ನೊಂದು ಮಂಬೂರಂ ತಂಗಳರ ಮಗನಾದ ಫಜಲ್ ಪೂಕೋಯ ತಂಗಳ್ ಮಂಬೂರಂ, ಇವರಿಬ್ಬರು ಕೂಡ ಅಲ್ಲಾಹನ ಔಲಿಯಾಗಳಾಗಿದ್ದರು. ಕನ್ಯಾಲ ಮೌಲಾ ಅಬ್ದುಲ್ಲಾ ಹಾಜಿ, ಇವರು ಕೂಡ ಅಲ್ಲಾಹನ ಔಲಿಯಾಗಿದ್ದಾರೆ. ಶೈಖ್ ಸಿಎಂ ಮಡೌರ್, ಇವರ ಪೂರ್ಣ ಹೆಸರು ಮುಹಮ್ಮದ್ ಅಬೂಬಕರ್ ಮುಸ್ಲಿಯಾರ್. ಮಡೌರ್ ದರ್ಗಾದ ಬಗ್ಗೆ ತಿಳಿಯದವರು ತುಂಬ ಕಡಿಮೆ ಅಂತ ಭಾವಿಸುತ್ತೇನೆ. ಕರ್ನಾಟಕದಿಂದ, ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಿಯಾರತ್ ಮಾಡಲು ಹೋಗುವ ದರ್ಗವಾಗಿದೆ ಸಿಎಂ ಮಡೌರ್. ಸಿಎಂ ಮಡೌರ್ ಅಲ್ಲಾಹನ ಔಲಿಯಾ ಆಗಿದ್ದಾರೆ ಎಂಬುದರಲ್ಲಿ ಯಾರಿಗೂ ಸಂಶಯವಿಲ್ಲ. ಜೀವಿತ ಕಾಲದಲ್ಲೇ ತುಂಬ ಕರಾಮತುಗಳನ್ನು ತೋರಿಸಿದ ವ್ಯಕ್ತಿಯಾಗಿದ್ದಾರೆ ಇವರು. ವರಕ್ಕಲ್ ಮುಲ್ಲೆಕೋಯ ತಂಗಳ್, ಕಣ್ಣಿಯತ್ತು ಉಸ್ತಾದ್, ಇವರು ಕೂಡ ಮಹಾಪಂಡಿತರು, ಅಲ್ಲಾಹನ ವಲಿಯು ಕೂಡ ಆಗಿದ್ದಾರೆ. ಸಂಶುಲ್ ಉಲಮಾ ಇಕೆ ಅಬೂಬಕರ್ ಮುಸ್ಲಿಯಾರ್. ಸಂಶುಲ್ ಉಲಮಾರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಚಯವಿಲ್ಲದ ಒಬ್ಬನೇ ಒಬ್ಬ ಮುಸ್ಲಿಂ ಇರಲಿಕ್ಕಿಲ್ಲ. ಸಂಶುಲ್ ಉಲಮಾರು ಅಲ್ಲಾಹನ ವಲಿಯಾಗಿದ್ದಾರೆ. ತಾಜುಲ್ ಉಲಮಾ, ಇವರು ಮೂಲತಃ ಕೇರಳದವರು. ಉಳ್ಳಾಳ ದರ್ಗಾದಲ್ಲಿ ಸೇವನೆಗೈದ ಕಾರಣ ಇವರು ಉಳ್ಳಾಳ ತಂಗಳ್ ಎಂದೇ ಪ್ರಸಿದ್ಧರಾದರು. ಈಗ ಇವರ ಖಬರ್ ಕೇರಳದ ಎಟ್ಟಿಕುಲಂನಲ್ಲಿದೆ. ಇವರು ಕೂಡ ತನ್ನ ಜೀವಿತ ಕಾಲದಲ್ಲಿ ಅದೆಷ್ಟೋ ಕರಾಮತುಗಳನ್ನು ತೋರಿಸಿದ ವ್ಯಕ್ತಿಯಾಗಿದ್ದಾರೆ. ಅದೇ ರೀತಿ ತಾಜುಲ್ ಉಲಮಾರ ಮಗನಾದ ಕೂರತ್ ತಂಗಳ್, ಇವರು ಕೂಡ ಅಲ್ಲಾಹನ ವಲಿಯಾಗಿದ್ದಾರೆ. ಮುಹಿಮ್ಮಾತ ತಂಗಳ್, ಕಾಸರಗೋಡಿನ ಕಟ್ಟತೊಡುಕ ಎಂಬ ಊರಿನಲ್ಲಿ ದರ್ಶಕರಿಸುತ್ತಿದ್ದ ಮುಹಿಮ್ಮಾತ್ ತಂಗಳ್, ಇವರು ಅಲ್ಲಾಹನ ವಲಿಯಾಗಿದ್ದಾರೆ. ವೀಕ್ಷಕರೇ, ಹೇಳಲು ಹೋದರೆ ಮುಗಿಯದು, ಇನ್ನೂ ಕೂಡ ತುಂಬ ಹೆಸರುಗಳು ಇವೆ. ಆದರೆ ಇವತ್ತು ನಾನು ಇಷ್ಟು ಹೆಸರುಗಳನ್ನು ಮಾತ್ರ ಹೇಳಿ ನಿಲ್ಲಿಸುತ್ತೇನೆ. ನಿಮಗೂ ಕೂಡ ಬೇರೆ ಬೇರೆ ಹೆಸರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ.